ಸ್ನೇಹಿತರೆ ನಮಸ್ತೆ. ಇಂದು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಕತೆ ಒಂದು ಸ್ನೇಹಿತರೆ, ದ ಫಾರ್ಮರ್ ಅಂಡ್ ಹಿಸ್ ವೈಫ್. ಒಬ್ಬ ರೈತ ಇರ್ತಾನೆ, ಮತ್ತೆ ಆತನ ಹೆಂಡತಿಯ ಕತೆ. ಈ ಕಥೆಯ ಮೂಲಕ ಸ್ನೇಹಿತರೆ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಸ್ನೇಹಿತರೆ, ವಿಡಿಯೋದ ಅಂತ್ಯದಲ್ಲಿ ನಾನು ನಿಮ್ಗೆ ಕಥೆಯ ನೀತಿ ಪಾಠವನ್ನ ಕೂಡ ತಿಳಿಸ್ತೇನೆ. ತಡ ಮಾಡದೆ ಕಥೆಯ ಮೂಲಕ ಇಂಗ್ಲಿಷ್ ಪಾಠವನ್ನ ಶುರು ಮಾಡೋಣ. ಸ್ನೇಹಿತರೆ, ಒಬ್ಬ ರೈತ ತನ್ನ ಹೆಂಡತಿಗೆ ನೀನು ಸೋಮಾರಿ ಅಂತ ಕರೀತಾನೆ. ಒಂದೂರಿರುತ್ತೆ, ಆ ಊರಲ್ಲಿ ಒಬ್ಬ ರೈತ ಮತ್ತೆ ಆತನ ಹೆಂಡತಿ ವಾಸವಾಗಿರ್ತಾರೆ. ಒಂದ್ಸಲ ಕೆಲಸದಿಂದ ದಣಿವಾದಂತ ರೈತ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಮನೆಗೆ ಬಂದು ರೈತ ಹೆಂಡತಿಗೆ ಹೇಳ್ತಾನೆ, ಫಾರ್ಮರ್ ಸೇ ಟು ಈಸ್ ವೈಫ್, ಯು ಆರ್ ಲೇಜಿ. ಫಾರ್ಮರ್ ಅಂದ್ರೆ ಸ್ನೇಹಿತರೆ ರೈತ, FA ಇದೆ. FO ಅಂದ್ರೆ ಸ್ನೇಹಿತರೆ ಮೊದಲಿನ, ಮುಂಚಿನ ಅನ್ನುವಂತ ಅರ್ಥ ಬರುತ್ತೆ. FORMER. ವೈಫ್ ಅಂದ್ರೆ ಗೊತ್ತಲ್ವಾ, ಹೆಂಡತಿ. ಯು ಆರ್ ಲೇಜಿ. ಲೇಜಿ ಅಂತಂದ್ರೆ ಸ್ನೇಹಿತರೆ ಸೋಂಬೇರಿ, ಕೆಲಸ ಮಾಡದೆ ಸುಮ್ಮನೆ ಕೂತಿರ್ತಾರಲ್ಲ, ಲೇಜಿ ಫೆಲೋ ಅಂತ ಕರೀತಾರೆ. ಇಲ್ಲಿ ಸೆಡ್ ಅಂತ ಇದೆ ಸ್ನೇಹಿತರೆ, ಇದು ಸೇ ಪದದ V2 ಅಂದ್ರೆ ಪಾಸ್ಟ್ ಟೆನ್ಸ್. ಓಕೆ, ರೈತ ಹೆಂಡತಿಗೆ ಹೇಳಿದ. ಟು ಅಂತಂದ್ರೆ ಹೆಂಡತಿಗೆ ಹೇಳದ, ಸ್ನೇಹಿತನಿಗೆ ಹೇಳದ, ಈಸ್ ಫ್ರೆಂಡ್ ಅಂತ ಹೇಳಬೇಕು. ಅರ್ಥ ಆಗ್ತಿದ್ಯಾ? ಟೀಚರ್ಗೆ ಹೇಳ್ದ, ಫಾರ್ಮರ್ ಸೇ ಟು ಈಸ್ ಟೀಚರ್, ಅವನ ಗುರುಗಳಿಗೆ ಹೇಳ್ದ. ಓಕೆ, ಸೊ ಟು ಅಂದ್ರೆ ಗೆ ಅನ್ನುವಂತ ಅರ್ಥ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ರೈತ ಆ ರೀತಿ ಹೇಳಿದಾಗ ಹೆಂಡತಿ ಕೋಪ ಮಾಡ್ಕೊಳ್ತಾ ಇರ್ತಾಳ. ಹೆಂಡತಿ ಆ ಮಾತುಗಳನ್ನ ಕೇಳಿ ಏನಾಗ್ತಾಳೆ, ಕೋಪಗೊಂಡಳು. ದ ವೈಫ್ ವಾಸ್ ಆಂಗ್ರಿ. ಸ್ನೇಹಿತರೆ ಮತ್ತೆ ವೈಫ್ ಅಂದ್ರೆ ಹೆಂಡತಿ, ವಾಸ್ ಅಂತ ಇದೆ ಸ್ನೇಹಿತರೆ ಪಾಸ್ಟ್ ಅಲ್ಲಿ. ಪಾಸ್ಟ್ ಅಲ್ಲಿ ಇಂಥ ಸ್ಥಿತಿಯಲ್ಲಿ ಇದ್ರು, ಈ ತರ ಕೋಪಗೊಂಡಿದ್ರು, ಸಂತೋಷದಿಂದ ಇದ್ದರು ಅಂತ ಹೇಳೋದಕ್ಕೆ ವಾಸನ ನೀವು ಬಳಸ್ಬೇಕು. ಸೊ ಹೆಂಡತಿ ಪಾಸ್ಟ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಭೂತಕಾಲದಲ್ಲಿ ಏನಾಗಿದ್ದಾಳೆ, ಕೋಪಗೊಂಡಿದ್ದಾಳೆ. ಶಿ ವಾಸ್ ಆಂಗ್ರಿ. ANGRY. ಆಂಗ್ರಿ ಅಂತಂದ್ರೆ ಕೋಪ, ಹಂಗ್ರಿ ಅಂತಂದ್ರೆ ಸ್ನೇಹಿತರೆ ಹಸಿವು. ಇದು ನೆನಪಿರ್ಲಿ. ತುಂಬಾ ವಿದ್ಯಾರ್ಥಿಗಳು ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಆಂಗ್ರಿ ಬರೆಯಕ್ ಹೋಗಿ ಹಂಗ್ರಿ ಅಂತ ಹೇಳ್ತಾರೆ, ಹಂಗ್ರಿ ಬರೆಯಕ್ ಹೋಗಿ ಆಂಗ್ರಿಯನ್ನ ಹಾಕ್ತಾರೆ. ಈ ವ್ಯತ್ಯಾಸ ನಿಮ್ಮ ತಲೆಯಲ್ಲಿ ಇರಲಿ. ನೆಕ್ಸ್ಟ್ ಏನಾಗುತ್ತೆ, ಹೆಂಡತಿ ಕೋಪ ಮಾಡ್ಕೊಂಡು ಹೇಳ್ತಾಳೆ, ನೀನ್ ಹೇಳ್ತಾ ಇರೋದು ತಪ್ಪು ಕಣಪ್ಪ, ನೀನು ತಪ್ಪು ಅಂತ ಹೇಳ್ತಾಳೆ. ಶಿ ಸೇಡ್, ಅವಳು ಹೇಳಿದ್ಲು, ಯು ಆರ್ ರಾಂಗ್. ಸ್ನೇಹಿತರೆ ರಾಂಗ್ ಅಂತಂದ್ರೆ ತಪ್ಪು, ನೀನ್ ಮಾಡ್ತಾ ಇರೋದು ತಪ್ಪು, ಯು ಆರ್ ಡೂಯಿಂಗ್ ರಾಂಗ್. ನೀನ್ ಬರಿತಾ ಇರೋದು ತಪ್ಪು, ಯು ಆರ್ ರೈಟಿಂಗ್ ರಾಂಗ್. ನೀನ್ ಕಲಿತಾ ಇರೋದು ತಪ್ಪು, ಯು ಆರ್ ಲರ್ನಿಂಗ್ ರಾಂಗ್. ಅರ್ಥ ಆಗ್ತಿದ್ಯಾ? ಏನಾದ್ರೂ ಒಂದು ಕೆಲಸ ರಾಂಗ್ ಅಂತ ಹೇಳ್ಬೇಕಾದ್ರೆ ಸ್ನೇಹಿತರೆ ಈ ಪದವನ್ನ ಲಾಸ್ಟ್ ಅಲ್ಲಿ ಬಳಸಿ. ಮತ್ತೆ ಸೇಡ್ ಅಂತ ಇದೆ, ಸೊ ಇದು ಸೇ ಪದದ ಪಾಸ್ಟ್ ಟೆನ್ಸ್. ಹೆಂಡತಿ ಹೇಳ್ತಾಳೆ, ನಾಳೆ ನೀನ್ ಮನೆಯಲ್ಲಿ ಇರು, ಸ್ಟೇ ಅಟ್ ಹೋಮ್ ಟುಮಾರೋ. ನಾನ್ ನಾಳೆ ಕೆಲ್ಸಕ್ಕೆ ಹೋಗ್ತೀನಿ, ನೀ ಏನು ಹೊರಗಡೆ ಹೋಗಿ ದಬಾಕ್ತಿದೋ ಅದನ್ನ ನಾನ್ ಮಾಡ್ತೀನಿ. ನಾನ್ ಮನೆಯಲ್ಲಿ ಏನ್ ಮಾಡ್ತಿದ್ನೋ ಅದನ್ನ ನೀನ್ ಮಾಡು, ನಾಳೆ ನೀನೇ ಮನೇಲಿರು. ಸ್ಟೇ ಅಟ್ ಹೋಮ್ ಟುಮಾರೋ. ಸೊ ಸ್ನೇಹಿತರೆ ಸ್ಟೇ ಅಂತಂದ್ರೆ ಇರು, ನಮ್ಮ ಮನೆಯಲ್ಲಿ ಇರು, ಸ್ಟೇ ಅಟ್ ಹೋಮ್, ಸ್ಟೇ ಅಟ್ ಮೈ ಹೋಮ್. ನಾನು ಮೈಸೂರಲ್ಲಿ ಇದ್ದೀನಿ, ಐ ಆಮ್ ಸ್ಟೇಯಿಂಗ್ ಇನ್ ಮೈಸೂರು. ಗೊತ್ತಾಗ್ತಿದ್ಯಾ? ಸ್ಟೇ ಅಂತಂದ್ರೆ ಇರು. ಹಟ್ ಹೋಮ್ ಅಂತ ಇದೆ, ಹಟ್ ಅಂತಂದ್ರೆ ನಲ್ಲಿ, ಎಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಮನೆಯಲ್ಲಿ, ಹಟ್ ಹೋಮ್. ಸ್ಕೂಲಲ್ಲಿ ಅಟ್ ಸ್ಕೂಲ್. ಟುಮಾರೋ ಅಂದ್ರೆ ಸ್ನೇಹಿತರೆ ನಾಳೆ. ಡೇ ಆಫ್ಟರ್ ಟುಮಾರೋ ಅಂತಂದ್ರೆ ನಾಳಿದ್ದು, ಡೇ ಆಫ್ಟರ್ ಟುಮಾರೋ. ನಾನು ಹೊಲಕ್ಕೆ ಹೋಗಿ ನಿನ್ ಕೆಲ್ಸನ ನಾನ್ ಮಾಡ್ತೀನಿ, ಹೆಂಡತಿ ಹೇಳ್ತಾ ಇರೋದು ಗಂಡನ್ಗೆ. ಐ ವಿಲ್ ಗೋ ಟು ದ ಫೀಲ್ಡ್, ಹೊಲ ಅಂದ್ರೆ ಫೀಲ್ಡು, ಅಂಡ್ ಡೂ ಯುವರ್ ವರ್ಕ್, ನಿನ್ನ ಕೆಲಸವನ್ನ ನಾನು ಮಾಡ್ತೀನಿ. ಕಲಿಕೆ ಸ್ನೇಹಿತರೆ FIELD. ಫೀಲ್ಡ್ ಅಂತಂದ್ರೆ ಹೊಲ, ಜಮೀನು. ಹೊಲಕ್ಕೆ ಇಂಗ್ಲಿಷ್ ಅಲ್ಲಿ ಫೀಲ್ಡ್ ಅಂತ ಕರಿತೀವಿ. ಗೋ ಟು ದ ಫೀಲ್ಡ್ ಅಂತಂದ್ರೆ ಹೊಲಕ್ಕೆ, ಟು, ಹೊಲಕ್ಕೆ ನಾನು ಹೋಗ್ತೀನಿ. ಡೂ ಯುವರ್ ವರ್ಕ್, ನಿನ್ನ ಕೆಲಸವನ್ನ ನಾನ್ ಮಾಡ್ತೀನಿ ಅಂತ. ಡೂ ಯುವರ್ ವರ್ಕ್, ನಿನ್ ಕೆಲಸವನ್ನ ಮಾಡು. ನೆಕ್ಸ್ಟ್ ಸ್ನೇಹಿತರ, ನೀನು ನನ್ ಕೆಲಸನ ಮನೆಯಲ್ಲಿ ಮಾಡ್ತೀಯಾ ಅಂತ ಪ್ರಶ್ನೆ ಆಗ್ತಾ ಇದ್ದಾರೆ. ನಾನು ಹೊಲಕ್ಕೆ ಹೋಗಿ ನಿನ್ ಕೆಲಸನ ಮಾಡ್ತೀನಿ, ನೀನ್ ಮನೇಲಿ ಇತ್ಕೊಂಡು ನಾನು ಏನು ಮಾಡಲ್ಲ ಸೋಂಬೇರಿ ಅಂತಿದ್ಯಲ್ವಾ, ಹಾಗಿದ್ರೆ ನೀನು ನಾಳೆ ಮನೇಲಿ ಇತ್ಕೊಂಡು ನಾನು ಏನೇನ್ ಮಾಡ್ತೀಯೋ ಆ ಕೆಲಸ ಎಲ್ಲ ನೀನ್ ಮಾಡಪ್ಪ.
ನೀನ್ ಮಾಡ್ತೀಯಾ? ವಿಲ್ ಯು ಡೂ ಮೈ ವರ್ಕ್ ಅಟ್ ಹೋಮ್? ಸ್ನೇಹಿತರೆ, ಪ್ರಶ್ನೆ ಮಾಡ್ಬೇಕಾದ್ರೆ ಟೆನ್ಸ್ ಫಸ್ಟ್ ಬಂದ್ಬಿಡ್ಬೇಕು. ಇದು ಸಿಂಪಲ್ ಫ್ಯೂಚರ್ ಟೆನ್ಸು. ಫ್ಯೂಚರ್ ಅಲ್ಲಿ ಏನಾದ್ರೂ ಮಾಡ್ತೀಯ ಅಂತ ಕೇಳೋದಕ್ಕೆ ಈ ಟೆನ್ಸ್ ನ ಬಳಸಲಾಗುತ್ತೆ. ವಿಲ್ ಯು ಡೂ ಅಂತಂದ್ರೆ ನೀನ್ ಮಾಡ್ತೀಯಾ, ಮೈ ವರ್ಕ್ ನನ್ನ ಕೆಲಸವನ್ನ, ಅಟ್ ಹೋಮ್ ನಾನು ಮನೆಯಲ್ಲಿ ಮಾಡುವ ಕೆಲಸವನ್ನ, ಮೈ ವರ್ಕ್ ಅಟ್ ಹೋಮ್. ಸ್ಕೂಲಲ್ಲಿ ಮಾಡುವ ಕೆಲಸವನ್ನ, ಮೈ ವರ್ಕ್ ಅಟ್ ಸ್ಕೂಲ್. ಆಫೀಸಲ್ಲಿ ಮಾಡುವ ನನ್ನ ಕೆಲಸವನ್ನ, ಮೈ ವರ್ಕ್ ಅಟ್ ಆಫೀಸ್. ಓಕೆ, ಸೊ ಸ್ನೇಹಿತರೆ, ವಿಲ್ ಯು ಅಂತಂದ್ರೆ ಮಾಡ್ತೀಯ, ವಿಲ್ ಯು ಲರ್ನ್ ನೀನ್ ಕಲಿತೀಯ, ವಿಲ್ ಯು ಲಿಸನ್ ನೀನ್ ಕೇಳಿಸ್ಕೊಳ್ತೀಯ. ಫ್ಯೂಚರ್ಲಿ ಇಂಥದನ್ನ ಮಾಡ್ತೀಯ ಅಂತ ಕೇಳೋದಕ್ಕೆ ವಿಲ್ ಯು ಆದ್ಮೇಲೆ ಯಾವ್ದಾದ್ರು ಒಂದು ಕ್ರಿಯಾಪದವನ್ನ V1 ಅನ್ನ ನೀವು ಬಳಸಬೇಕು. ಮೈ ವರ್ಕ್ ನನ್ನ ಕೆಲಸ, ಅಟ್ ಹೋಮ್ ಮನೆಯಲ್ಲಿ ನಾನು ಮಾಡುವಂತ ಕೆಲಸವನ್ನ. ರೈತ ಒಪ್ಕೋತಾನೆ, ರೈತ ಒಪ್ಕೋತಾನೆ, ಏನಿರುತ್ತೆ ಮನೇಲಿ ಕೆಲಸ, ಆರಾಮಾಗಿರೋದು, ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು ಅಂದ್ಬಿಟ್ಟು ರೈತ ಏನ್ ಮಾಡ್ತಾನೆ, ದ ಫಾರ್ಮರ್ ಅಗ್ರೀಡ್. ನಾನು ಒಪ್ಕೊಂಡೆ, ಐ ಅಗ್ರೀಡ್. ಅವನು ಒಪ್ಕೊಂಡ, ಈ ಅಗ್ರೀಡ್. ಅವಳು ಒಪ್ಕೊಂಡು, ಶಿ ಅಗ್ರೀಡ್. ಅರ್ಥ ಆಗ್ತಿದ್ಯಾ? ಪಾಸ್ಟ್ ಟೆನ್ಸ್. ಅಗ್ರಿ ಅನ್ನೋದು V1 ಆದ್ರೆ ಅಗ್ರೀಡ್ ಇದು ಪಾಸ್ಟ್ ಟೆನ್ಸ್. ಫಾರ್ಮರ್ ಅಂದ್ರೆ ಆಗ್ಲೇ ಹೇಳಿದೆ ರೈತ. ಮುಂದಿನ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ಹೆಂಡತಿ ಹೊಲಕ್ಕೆ ಹೋದಳು. ಸರಿ, ನಾಳೆ ಬೆಳಿಗ್ಗೆ ಆಗುತ್ತೆ, ಹೆಂಡತಿ ಏನ್ ಮಾಡ್ತಾಳೆ, ಹೊಲಕ್ಕೆ ಹೋಗ್ತಾಳೆ. ದ ನೆಕ್ಸ್ಟ್ ಮಾರ್ನಿಂಗ್. ಸ್ನೇಹಿತರೆ, ನಾಳೆ ಬೆಳಿಗ್ಗೆ ಅಂತ ಹೇಳೋದಕ್ಕೆ ಹಿಂಗ್ ಹೇಳ್ಬಿಡಿದ್ದು, ನೆಕ್ಸ್ಟ್ ಮಾರ್ನಿಂಗ್ ದ ವೈಫ್ ವೆಂಟ್. ಹೆಂಡತಿ ಹೋದಳು ಟು ದ ಫೀಲ್ಡ್, ಹೊಲಕ್ಕೆ. ನೆಕ್ಸ್ಟ್ ಮಾರ್ನಿಂಗ್ ಅಂತಂದ್ರೆ ಸ್ನೇಹಿತರೆ ಟುಮಾರೋ ಮಾರ್ನಿಂಗ್ ಅಂತ ಅರ್ಥ. ಮುಂದಿನ ಬೆಳಿಗ್ಗೆ ಅಂತ ಕೊಟ್ಟಿದ್ದೀನಿ, ಇದನ್ನ ನಾಳಿನ ಬೆಳಿಗ್ಗೆ ಅಂತ ಹಾಕಿದ್ರೆ ಚೆನ್ನಾಗಿರುತ್ತೆ. ವೆಂಟ್ ಅನ್ನೋದು ಸ್ನೇಹಿತರೆ ಗೋ ಪದದ ಪಾಸ್ಟ್ ಟೆನ್ಸ್ V2. ಹೋದಳು. ಫೀಲ್ಡ್ ಅಂದ್ರೆ ಹೊಲ, ಆಗ್ಲೇ ಹೇಳಿದೆ. ರೈತ ಏನ್ ಮಾಡ್ತಾನೆ, ಗಂಡ ರೈತ ಮನೆಯಲ್ಲೇ ಉಳಿದನು. ದ ಫಾರ್ಮರ್ ಸ್ಟೇಡ್. ಸ್ನೇಹಿತರೆ, ಎಲ್ಲೆಲ್ಲಿ ಹಿಡಿ ಬರುತ್ತೋ ಪಾಸ್ಟ್ ಟೆನ್ಸ್. ಸ್ಟೇಡ್ ಹೋಮ್, ಸ್ಟೇಡ್ ಅಟ್ ಹೋಮ್ ಅಂದ್ರೂ ಓಕೆ. ಸ್ಟೇಡ್ ಅಂತಂದ್ರೆ ಸ್ನೇಹಿತರೆ ನಾ ಆಗ್ಲೇ ಹೇಳಿದೆ, ಸ್ಟೇ ಅಂದ್ರೆ ಉಳ್ಕೊಳ್ಳೋದು, ಸ್ಟೇಡ್ ಅಂತಂದ್ರೆ ಉಳಿದನು, ಪಾಸ್ಟ್ ಟೆನ್ಸ್. ಸ್ನೇಹಿತರೆ, ಹೋಮ್ ಮತ್ತೆ ಹೌಸ್ ಇವೆರಡರ ನಡುವಿನ ವ್ಯತ್ಯಾಸವನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಹೋಮ್ ಅಂತಂದ್ರೆ ಬಿಲ್ಡಿಂಗು ಪ್ಲಸ್ ಅಲ್ಲಿ ಜನ ಇರಬೇಕು, ಫ್ಯಾಮಿಲಿ ಇರಬೇಕು, ಎಮೋಷನ್ಸ್ ಫೀಲಿಂಗ್ಸ್ ಇರಬೇಕು. ಹೌಸ್ ಅಂತಂದ್ರೆ ಸ್ನೇಹಿತರೆ ಬರೀ ಬಿಲ್ಡಿಂಗು, ಅಲ್ಲಿ ಫ್ಯಾಮಿಲಿ ಗಿಮಿಲಿ ಏನು ಇರಲ್ಲ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಅವನು ಈಗ ಹೆಂಡತಿಯ ಕೆಲಸವನ್ನ ಇವನ್ ಮಾಡ್ಬೇಕು. ಹಸುವಿಗೆ ಹಾಲ್ ಕರಿಯೋದಕ್ಕೆ ಅಂತ ಹೋಯ್ತಾನೆ, ಪ್ರಯತ್ನ ಮಾಡ್ತಾನೆ. ಈ ಟ್ರೈಡ್, ಹಿಡಿದ ಪಾಸ್ಟ್ ಟೆನ್ಸ್. ಟು ಮಿಲ್ಕ್. ಮಿಲ್ಕ್ ಅಂದ್ರೆ ಸ್ನೇಹಿತರೆ ಹಾಲು ಅಂತ ಕೇಳಿರ್ತೀರಾ. ದ ಕೌ, ಹಸುವಿನ ಹಾಲನ್ನ ಕರಿಯೋದಕ್ಕೆ ಈತ ಪ್ರಯತ್ನ ಮಾಡ್ತಾನೆ. ಟ್ರೈಡ್ ಅಂತಂದ್ರೆ ಪ್ರಯತ್ನಿಸಿದನು. ಮಿಲ್ಕ್ ದ ಕೌ ಅಂತ ಇದೆ ಸ್ನೇಹಿತರೆ. ಸ್ನೇಹಿತರೆ, ಮಿಲ್ಕ್ ಅಂತಂದ್ರೆ ಎರಡು ಅರ್ಥನೂ ಆಗುತ್ತೆ. ಹಾಲು ನೌನ್, ಹಾಲ್ ಕರಿಯೋದಕ್ಕೂ ಕೂಡ ಮಿಲ್ಕ್ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಡೂ ಮಿಲ್ಕ್ ಅಂತ ಹೇಳಬಾರ್ದು, ಮಿಲ್ಕ್ ಅಂತಾನೆ ಹೇಳ್ಬೇಕು. ಓಕೆ, ಐ ವೆಂಟ್ ಟು ಮಿಲ್ಕ್ ದ ಕೌ ಅಂತಂದ್ರೆ ನಾನು ಹಸುವಿನ ಹಾಲನ್ನ ಕರಿಯೋದಕ್ಕೆ ಹೋದೆ. ಸೊ ಈ ರೈತ ಹಸುವಿನ ಹಾಲ್ ಕರಿಯೋದಕ್ಕೆ ಹೋಗ್ತಾನೆ. ಏನಾಗುತ್ತೆ ನೋಡೋಣ. ಆದ್ರೆ ಹಸು ಅವನಿಗೆ ಜಾರ್ಸ್ ಒದಿತಿದೆ ಸ್ನೇಹಿತರೆ. ಆದರೆ ದ ಕೌ, ಆ ಹಸು, ಕಿಕ್ಡ್ ಹಿಮ್, ಸರಿಯಾಗಿ ಒದಿಯುತ್ತೆ. ಬಟ್ ಅಂದ್ರೆ ಸ್ನೇಹಿತರೆ ಆದರೆ, ಕೌ ಅಂದ್ರೆ ಹಸು, ಕಿಕ್ಡ್ ಅಂತಂದ್ರೆ ತಳ್ಳಿತು ಅಥವಾ ಜಾರ್ಸಿ ಒದೆಯಿತು. ಹಿಮ್ ಅಂತಂದ್ರೆ ಸ್ನೇಹಿತರೆ ಅವನನ್ನ ಜಾರ್ಸಿ ಒದಿಯುತ್ತೆ. ಯಾರು? ಹಸು. ನೋಡಿ ಹೆಂಗ್ ಒದಿತಾ ಇದೆ ಹಸು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಅವನು ಹಂದಿಗಳಿಗೆ ಆಹಾರವನ್ನ ನೀಡೋದಕ್ಕೆ ಹೋಗ್ತಾನೆ. ವಿ ವೆಂಟ್ ಟು ಫೀಡ್ ದ ಪಿಗ್ಸ್. ಹಂದಿಗಳಿಗೆ ಆಹಾರವನ್ನ ಹಾಕ್ತಾನೆ. ಫೀಡ್ ಅಂತಂದ್ರೆ ಸ್ನೇಹಿತರೆ ಬೇರೆಯವರಿಗೆ ಊಟ ಮಾಡಿಸೋದು, ಹಂದಿಗಳಿಗೆ ಊಟ ಮಾಡಿಸು. ಫೀಡ್ ದ ಪಿಗ್ಸ್. ಪಿಗ್ ಅಂತಂದ್ರೆ ಹಂದಿ, ಪಿಗ್ಸ್ ಅಂತಂದ್ರೆ ಪ್ಲೂರಲ್ ಹಂದಿಗಳು, ಪಿಗ್ಸ್. ವೆಂಟ್ ಅಂದ್ರೆ ಸ್ನೇಹಿತರೆ ಗೋದು, ಪಾಸ್ಟ್ ಟೆನ್ಸ್, ಹೋದನು. ಸರಿ, ಹೋದ, ಆಗ್ತಾ ಜಾರಿ ಬಿದ್ದುಬಿಡ್ತಾನೆ ಸ್ನೇಹಿತರೆ. ಪಾಪ ಬಿದ್ದು ಏನ್ ಮಾಡ್ತಾನೆ, ಅವನು ತಲೆಯನ್ನ ಒಡೆದುಕೊಂಡನು, ತಲೆ ಹಿಟ್ ಮಾಡ್ಕೊಳ್ತಾನೆ. ಹಿ ಹಿಟ್ ಈಸ್ ಹೆಡ್. ಹಿಟ್ ಅಂತಂದ್ರೆ ಸ್ನೇಹಿತರೆ, ಹಿಟ್ ಅನ್ನೋದು ಸ್ನೇಹಿತರೆ ಪಾಸ್ಟ್ ಟೆನ್ಸ್ ಸೇಮ್ ಅದೇ ಇರುತ್ತೆ. ನಾನು ಹೊಡಿತೀನಿ, ಐ ವಿಲ್ ಹಿಟ್. ನಾವು ಒಡೆದೆ ಅಂತ ಹೇಳೋದಕ್ಕೂ ಕೂಡ ಐ ಹಿಟ್ ಅಂತಾನೆ ಹೇಳ್ತಾರೆ. ಪಾಸ್ಟ್ ಟೆನ್ಸ್ ಸೇಮ್ ಅದೇ ಇರುತ್ತೆ. ಸೊ ತಲೆ ಚಚ್ಕಂಡ, ತಲೆ ಒಡಕಂಡ, ಹಿ ಹಿಟ್, ಹಿ ಸೆಡ್ ಅಂತಾನೆ ಹೇಳ್ತಾರೆ. ಹೆಡ್ ಅಂತಂದ್ರೆ ತಲೆ,
ಹೀಸ್ ಅಂತಂದ್ರೆ ಅವನ ತಲೆಯನ್ನ ಚಚ್ಕೊಳ್ತಾನೆ, ಏಟ್ ಮಾಡ್ಕೊಳ್ತಾನೆ. ಸರಿ, ತಲೆ ಇಟ್ಕೊಳ್ತಾನೆ, ತಲೆ ಉಚ್ಕೊಳ್ತಾನೆ, ಅವನು ಕೋಳಿಯನ್ನ ನೋಡ್ಕೊಳ್ತಾನೆ. ನೋಡಿ, ಕೂತ್ಕೊಂಡು ಕೋಳಿಯನ್ನ ಸ್ವಲ್ಪ ಹೊತ್ತು ನೋಡ್ಕೊಳ್ತಾನೆ. ನೋಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಟೇಕ್ ಕೇರ್ ಅಂತ ಹೇಳ್ತೀವಿ. ಟೇಕ್ ಕೇರ್, ನೋಡ್ಕೊಳ್ಳೋದಕ್ಕೆ. ಇದು ಪಾಸ್ಟ್ ಟೆನ್ಸ್ ಅಲ್ವಾ? ಈ ಟುಕ್ ಕೇರ್ ಆಫ್ ದ ಹೆನ್ ಅಂತಂದ್ರೆ ಕೋಳಿ. ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ ಸ್ನೇಹಿತರೆ. ಟೇಕ್ ಕೇರ್ ಅಂತಂದ್ರೆ ನೋಡ್ಕೋ, ಟುಕ್ ಕೇರ್ ಅಂತಂದ್ರೆ ನೋಡ್ಕಂಡೆ, ಅವನು ನೋಡ್ಕಂಡ. ಈ ಟುಕ್ ಕೇರ್ ಯಾರನ್ನ? ಕೋಳಿಯನ್ನ. ಹೆನ್ ಅಂತಂದ್ರೆ ಕೋಳಿ. ಇಂಥವ್ರನ್ನ ನೋಡ್ಕಂಡೆ ಅಂತ ಹೇಳ್ಬೇಕಾದ್ರೆ ಸ್ನೇಹಿತರೆ ಆಫ್ ಬರ್ತದೆ. ಟೇಕ್ ಕೇರ್ ಜೊತೆ ಮಧ್ಯದಲ್ಲಿ ಆಫ್ ಬಂದು ಇಲ್ಲಿ ಯಾವ್ದಾದ್ರು ವ್ಯಕ್ತಿನೋ ಪ್ರಾಣಿನೋ ಹೇಳಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ನಮ್ಮ ಅಜ್ಜಿಯನ್ನ ನೋಡ್ಕಂಡೆ. ಐ ಟುಕ್ ಕೇರ್ ಆಫ್ ಮೈ ಗ್ರ್ಯಾಂಡ್ ಮದರ್ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಆದ್ರೆ ಅವನು ನೂಲಿನ ಯಂತ್ರವನ್ನ ತಿರುಗಿಸೋದಕ್ಕೆ ಮರೆತು ಬಿಡ್ತಾನೆ. ಆದ್ರೆ ಈ ಫರ್ಗಾಟ್, ಅವನು ಮರ್ತೋಗ್ಬಿಟ್ಟ ಟು ಸ್ಪಿನ್, ತಿರುಗಿಸೋದಕ್ಕೆ ದ ಯಾರ್ನಂದ್ರೆ ಸ್ನೇಹಿತರೆ ನೂಲ್. ಫರ್ಗಾಟ್ ಅನ್ನೋದು ಸ್ನೇಹಿತರೆ V2. ಫರ್ಗೆಟ್ ಟು V1 ಆದ್ರೆ GT, ಗೆಟ್ ಟು V1 ಆದ್ರೆ ಪ್ರೆಸೆಂಟ್ ಆದ್ರೆ ಫರ್ಗಾಟ್ ಅನ್ನೋದು ಪಾಸ್ಟ್ ಟೆನ್ಸ್, ಮರ್ತೋದನು. ಸ್ಪಿನ್, ದ ಯಾರ್ನ್ ಅಂತ ಇದೆ, ಬಹಳ ಮುಖ್ಯ ಪದ ಸ್ನೇಹಿತರೆ. ಯಾರ್ನ್ ಅಂತಂದ್ರೆ ನೂಲು ಸ್ನೇಹಿತರೆ. ಸೊ ನೂಲನ್ನ ತಿರುಗಿಸ್ತಕ್ಕಂತ ಯಂತ್ರವನ್ನ ತಿರುಗಿಸೋದಕ್ಕೆ ಈತ ಏನ್ ಮಾಡ್ತಾನೆ? ಮರೆತು ಬಿಡ್ತಾನೆ. ನೆಕ್ಸ್ಟ್ ಏನಾಗತ್ತೆ? ಸಂಜೆ ಹೆಂಡತಿ ಮನೆಗೆ ಬರ್ತಾಳ. ಇನ್ ದ ಈವ್ನಿಂಗ್, ಸಾಯಂಕಾಲ, ದ ವೈಫ್, ಹೆಂಡತಿ, ಕೇಮ್ ಬ್ಯಾಕ್, ಹಿಂತಿರುಗಿದಳು. ಸ್ನೇಹಿತರೆ, ಇನ್ ದ ಈವ್ನಿಂಗ್ ಅಂತಂದ್ರೆ ಸಾಯಂಕಾಲದಲ್ಲಿ, ಸಂಜೆಯಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ನಾನು ಸಾಯಂಕಾಲ ಟೀ ಕುಡಿತೀನಿ ಅಂತಂದ್ರೆ ಐ ಡ್ರಿಂಕ್ ಟೀ ಇನ್ ದ ಈವ್ನಿಂಗ್. ನಾನು ಸಾಯಂಕಾಲ ಸಿಗ್ತೀನಿ ಅಂತ ಹೇಳಕ್ಕೆ, ಮೀಟ್ ಆಗ್ತೀನಿ ಅಂತ ಹೇಳೋದಕ್ಕೆ ಐ ವಿಲ್ ಮೀಟ್ ಯು ಇನ್ ದ ಈವ್ನಿಂಗ್ ಅಂತ ಬಳಸ್ಬೇಕು ಸ್ನೇಹಿತರೆ. ಓಕೆ, ಸೊ ಕಮ್ ಅಂತಂದ್ರೆ ಪ್ರೆಸೆಂಟು, ಕೇಮ್ ಅನ್ನೋದು ಸ್ನೇಹಿತರೆ V2. ಕಮ್ ಬ್ಯಾಕ್, ಹಿಂತಿರುಗು. ಕೇಮ್ ಬ್ಯಾಕ್, ಹಿಂತಿರುಗಿದ್ಲು ಅಂತ ಹೇಳಲಾಗುತ್ತೆ, ಅರ್ಥ ಕೊಡುತ್ತೆ. ಸೊ ಮನೆಗೆ ವಾಪಸ್ ಬಂದ್ಲು, ಕೇಮ್ ಬ್ಯಾಕ್. ಈಗ ರೈತ ಲಜ್ಜೆಯಿಂದ ಅಂದ್ರೆ ನಾಚಿಕೆಯಿಂದ ತಲೆಯನ್ನ ತಗ್ಗಿಸ್ತಾನೆ. ಇಷ್ಟೊತ್ತಿಗೆ ಅವನಿಗೆ ಅರ್ಥ ಆಗ್ಬಿಟ್ಟಿರುತ್ತೆ, ನೋಡಿ ತಲೆ ಹೆಂಗ್ ತಗ್ಸಿದ್ರೆ ನನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಕೆಲಸವನ್ನ ಮಾಡ್ತಾಳೆ ಅನ್ನುವ ಅರಿವು ಅವನಿಗೆ ಬಂದಿರುತ್ತೆ. ನಾನು ಇವಳನ್ನ ಸೋಂಬೇರಿ ಅಂತ ಕರೆದ್ಬಿಟ್ನಲ್ಲ, ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಆತನಿಗೆ ನಾಚಿಕೆ ಆಗುತ್ತೆ. ದ ಫಾರ್ಮರ್ ಹಂಗ್ ಈಸ್ ಹೆಡ್ ಇನ್ ಶೇಮ್ ಅಂತ ಇದೆ ಸ್ನೇಹಿತರೆ. ಹಂಗ್ ತುಂಬಾ ಇಂಪಾರ್ಟೆಂಟು. HAG, ಹ್ಯಾಂಗ್ ಅಂತಂದ್ರೆ ನೇತು ಹಾಕು ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಸೊ ಈತ ತಲೆಯನ್ನ ಕೆಳಗಡೆಗೆ ತಗ್ಸಿದಾನೆ, ಹಂಗ್. ಸೊ ಇದು ಸ್ನೇಹಿತರೆ V2 ಪಾಸ್ಟ್ ಟೆನ್ಸ್. ತಲೆಯನ್ನ ಕೆಳಗಡೆ ಇಳಿಸಿದಾನೆ ಅನ್ನುವಂತ ಅರ್ಥ ಬರುತ್ತೆ. ಇನ್ ಶೇಮ್ ಅಂತಂದ್ರೆ ಲಜ್ಜೆಯಿಂದ ಅಥವಾ ನಾಚಿಕೆಯಿಂದ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋಳನ್ನ ನಾನು ಸೋಂಬೇರಿ ಅಂತ ಕರೆದು ಬಿಟ್ನಲ್ಲ, ಎಂತ ತಪ್ಪು ಮಾಡಿದೆ ಅನ್ನುವ ನಾಚಿಕೆಯಿಂದ ಆತ ಏನ್ ಮಾಡಿದಾನೆ? ತಲೆಯನ್ನ ಕೆಳಗಡೆ ಬೊಗ್ಸಿದಾನೆ. ಹಂಗ್ ಈಸ್ ಹೆಡ್. ನೆಕ್ಸ್ಟ್ ಸ್ನೇಹಿತರೆ, ಅವನು ಒಂದು ಮಾತು ಕೂಡ ಹೇಳಲಿಲ್ಲ, ಮೌನಿ ಆಗ್ಬಿಡ್ತಾನೆ. ಈ ಡಿಡಂಟ್ ಸೇ, ಅವನು ಹೇಳಲಿಲ್ಲ ಆ ವರ್ಡ್. ಡಿಡಂಟ್ ಸೇ ಅಂತ ಇದೆ ಸ್ನೇಹಿತರೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಅವನ್ ಮಾಡ್ಲಿಲ್ಲ, ಅವನು ಹೇಳಲಿಲ್ಲ, ಅವನ್ ತಿನ್ಲಿಲ್ಲ, ಅವನ್ ಕುಡಿಲಿಲ್ಲ, ಅರ್ಥ ಆಗ್ತಿದ್ಯಾ? ಅವನು ಕೆಲಸ ಮಾಡ್ಲಿಲ್ಲ ಅಂತ ಹೇಳಬೇಕಾದ್ರೆ ಡಿಡಂಟ್ ಸೇ, ಡಿಡಂಟ್ ಡೂ, ಡಿಡಂಟ್ ಟೆಲ್, ಅವನು ಹೇಳಲಿಲ್ಲ ಅನ್ನುವಂತ ಅರ್ಥ ಕೊಡುತ್ತೆ. ಆ ವರ್ಡ್ ಅಂತಂದ್ರೆ ಸ್ನೇಹಿತರೆ, ಅವನು ಒಂದೇ ಒಂದು ಮಾತು ಹೇಳಿಲ್ಲ, ಹಂಗೆ ಹೊರಟೋಗ್ಬಿಟ್ನಲ್ಲ, ಈ ತರ ಮಾತಾಡ್ತೀವಲ್ವಾ. ಸೊ ಆ ವರ್ಡ್ ಅಂತಂದ್ರೆ ಒಂದೇ ಒಂದು ಮಾತು. ನೆಕ್ಸ್ಟ್ ಸ್ನೇಹಿತರೆ, ರೈತ ತನ್ನ ಹೆಂಡತಿಯ ಕೆಲಸ ಸುಲಭ ಅಲ್ಲ ಅಂತ ಹೇಳ್ತಾನೆ. ನೀನ್ ಮಾಡುವಂತ ಕೆಲಸ ಏನಿದೆ ಇದು ಖಂಡಿತ ಸುಲಭ ಅಲ್ಲ, ನೀನು ಡೈಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀಯ. ದ ಫಾರ್ಮರ್ ರಿಯಲೈಸ್ಡ್ ಹಿಸ್ ವೈಫ್ಸ್ ವರ್ಕ್ ವಾಸ್ ನಾಟ್ ಈಸಿ. ರಿಯಲೈಸ್ಡ್ ಅಂತಂದ್ರೆ ಸ್ನೇಹಿತರೆ ಜ್ಞಾನೋದಯ ಆಗೋದು, ತಿಳಿದುಕೊಳ್ಳೋದು, ಅರಿವನ್ನ ಮೂಡಿಸ್ಕೊಳ್ಳೋದು. ಇದೆ ಪಾಸ್ಟ್ ಟೆನ್ಸ್. ವೈಫ್ಸ್ ವರ್ಕ್ ಅಂತ ಇದೆ ಸ್ನೇಹಿತರೆ ವೈಫ್ ಅಂದ್ರೆ ಹೆಂಡತಿ. ಇಲ್ಲಿ ಅಫಾಸ್ಟ್ರಫಿ ಕೊಟ್ಟು ಎಸ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಕಲಿಕೆ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಅರ್ಥ ಮಾಡ್ಕೊಬಿಡಿ ಇವತ್ತಿದನ್ನ.
ಈ ತರ ಏನಾದ್ರೂ ಅಫಾಸ್ಟ್ರಫಿ ಬಂದು ಎಸ್ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಹೆಂಡತಿಯ ಅಂದ್ರೆ ಆಕೆಗೆ ಸಂಬಂಧಪಟ್ಟಿದ್ದು ಅನ್ನುವಂತ ಅರ್ಥ ಬರುತ್ತೆ, ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಈಗ ಇಂಡಿಯಾ ಅಂತ ಬರೆದ್ರೆ ಭಾರತ ಅಂತ ಆಗುತ್ತೆ ಅಲ್ವಾ. ಭಾರತದ ಅಂತ ಮಾಡ್ಬೇಕು ಅಂತಂದ್ರೆ ನೀವು ಇಂಡಿಯಾ ಅಂತ ಬರೆದು ಅಫಾಸ್ಟ್ರಫಿ ಹಾಕಿ ಬರೆದ್ರೆ ಆಗ ಅದು ಭಾರತದ ಅಂತ ಆಗುತ್ತೆ. ಡೆಲ್ಲಿ ಈಸ್ ಇಂಡಿಯಾಸ್ ಕ್ಯಾಪಿಟಲ್. ರಾಜುವಿನ, ರಾಜು ಅಂತ ಬರೆದ್ಬಿಟ್ಟು ನೀವು ಅಫಾಸ್ಟ್ರಫಿ ಹಾಕ್ಬಿಟ್ಟು ಎಸ್ ಹಾಕಿದ್ರೆ ಅದೇನಾಗುತ್ತೆ, ರಾಜುವಿನ ಅನ್ನುವಂತ ಅರ್ಥ ಬರುತ್ತೆ. ಇದು ರಾಜುವಿನ ಕಾರು, ಇಟ್ ಈಸ್ ರಾಜೂಸ್ ಕಾರ್ ಅಂತ ನೀವು ಹೇಳ್ಬೋದು ಸ್ನೇಹಿತರೆ. ಈ ತರ ರಾಜುವಿನ. ನಾಟ್ ಈಸಿ, ಸುಲಭ ಅಲ್ಲ. ನೆಕ್ಸ್ಟ್ ಸ್ನೇಹಿತರ, ಅನಂತರ ಅವನು ಇದಾದ್ಮೇಲೆ ಆ ದಿನ ಕಳೀತದಲ್ಲ, ಅವಳು ಕೆಲ್ಸಕ್ಕೆ ಹೋಗಿ ಗಂಡನ್ ಕೆಲಸ ಮಾಡ್ತಾಳೆ, ಅವನು ಹೆಂಡತಿ ಕೆಲಸ ಮಾಡ್ತಾಳೆ. ಆ ದಿನ ಆದ್ಮೇಲೆ, ಆ ದಿನದ ನಂತರ ಅವನು ದೂರು ನೀಡ್ಲಿಲ್ಲ, ಕಂಪ್ಲೇಂಟ್ ಮಾಡ್ಲಿಲ್ಲ. ಆಫ್ಟರ್ ದಟ್, ಅನಂತರ ಈ ಡಿಡ್ ನಾಟ್ ಕಂಪ್ಲೇನ್, ಅವನು ದೂರು ನೀಡ್ಲಿಲ್ಲ, ಕಂಪ್ಲೇಂಟ್ ಮಾಡ್ಲಿಲ್ಲ. ಸ್ನೇಹಿತರೆ, ಆಫ್ಟರ್ ದಟ್ ಅಂತಂದ್ರೆ ಆ ನಂತರ. ಓಕೆ, ನಾನು ಬೆಳಗ್ಗೆ ಎದ್ದೆ, ಬ್ರೇಕ್ಫಾಸ್ಟ್ ಮಾಡಿದೆ, ಆ ನಂತರ ಮಾರ್ಕೆಟ್ಗೆ ಹೋದೆ. ಐ ಗಾಟ್ ಅಪ್, ಐ ಪ್ರಿಪೇರ್ಡ್ ಬ್ರೇಕ್ಫಾಸ್ಟ್, ಆಫ್ಟರ್ ದಟ್ ಐ ವೆಂಟ್ ಟು ಮಾರ್ಕೆಟ್. ಅರ್ಥ ಆಗ್ತಿದ್ಯಾ? ನಾನು ಸ್ಕೂಲ್ಗೆ ಹೋದೆ, ಫ್ರೆಂಡ್ಸ್ನ ಭೇಟಿ ಮಾಡಿದೆ, ಅನಂತರ ಕ್ಲಾಸ್ನ ಅಟೆಂಡ್ ಮಾಡಿದೆ. ಐ ವೆಂಟ್ ಟು ಸ್ಕೂಲ್ ಅಂಡ್ ಐ ಮೆಟ್ ಮೈ ಫ್ರೆಂಡ್ಸ್, ಆಫ್ಟರ್ ದಟ್ ಐ ಅಟೆಂಡೆಡ್ ದ ಕ್ಲಾಸ್. ಕಂಪ್ಲೇನ್ ಅಂತಂದ್ರೆ ಸ್ನೇಹಿತರೆ ದೂರು ನೀಡೋದು, ಕಂಪ್ಲೇಂಟ್ ಅನ್ನ ಕೊಡೋದು. ಡಿಡ್ ನಾಟ್ ಇದೆ, ಸೊ ಪಾಸ್ಟ್ ಟೆನ್ಸ್, ಅಥವಾ ಕಂಪ್ಲೇಂಟ್ ಕೊಡ್ಲಿಲ್ಲ. ಮತ್ತೆ ಇನ್ನೇನು, ಅವರು ಸಂತೋಷವಾಗಿ ಬದುಕ್ತಾರೆ. ಇಷ್ಟೊತ್ತಿಗೆ ಸ್ನೇಹಿತರೆ ಅವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ, ಪರಸ್ಪರ ಗೌರವಿಸೋದಕ್ಕೆ ಪ್ರಾರಂಭಿಸ್ತಾರೆ. ದೆ ಲೀವ್ಡ್, ಅವ್ರು ಬದುಕಿದ್ರು, ಹ್ಯಾಪಿಲಿ, ಸಂತೋಷವಾಗಿ, ಟುಗೆದರ್, ಒಟ್ಟಿಗೆ. ಸ್ನೇಹಿತರೆ ಹಿಡಿ ಇದೆ, ಸೊ ಪಾಸ್ಟ್ ಟೆನ್ಸ್, ಬದುಕಿದರು. ಹ್ಯಾಪಿಲಿ ಅಂತಂದ್ರೆ ಇದೊಂದು ಹೆಡ್ ವರ್ಬ್, ಸಂತೋಷವಾಗಿ ಅನ್ನುವಂತ ಅರ್ಥ ಕೊಡುತ್ತೆ. ಟುಗೆದರ್ ಅಂತಂದ್ರೆ ಒಟ್ಟಿಗೆ, ಒಗ್ಗಟ್ಟಿಗೆ. ಓಕೆ, ಸೊ ಸ್ನೇಹಿತರೆ ಕಥೆಯ ನೀತಿ ಪಾಠ ನೋಡಿ ಎಷ್ಟು ಚೆನ್ನಾಗಿದೆ. ಮಾರಲ್, ನೀತಿ ಪಾಠ, ಯಾರ ಕೆಲಸವನ್ನೇ ಆಗ್ಲಿ ಸ್ನೇಹಿತರೆ, ಆ ಕೆಲಸವನ್ನ ನೀವು ಮಾಡೋ ತನಕ ಟೀಕ್ಸೋದಕ್ಕೆ ಹೋಗ್ಬೇಡಿ. ಓಕೆ, ಡೋಂಟ್ ಕ್ರಿಟಿಸೈಸ್, ಟೀಕಿಸಬೇಡಿ. ಸಮ್ಒನ್ಸ್ ವರ್ಕ್, ಸಿ ಅಪಾಸ್ಟ್ರಫಿ ಎಸ್ ಇದೆ. ಬೇರೊಬ್ಬ ಅಂತ ಹೇಳೋದಕ್ಕೆ ಸಮ್ಮನ್ ಅಂತ ಹೇಳ್ತೀವಿ, ಬೇರೊಬ್ಬ ವ್ಯಕ್ತಿಯ, ಬೇರೊಬ್ಬರ ಅಂತ ಹೇಳೋದಕ್ಕೆ ಅಪಾಸ್ಟ್ರಫಿ ಹಾಕಿ ಎಸ್ ಹಾಕ್ತೀವಿ. ಬೇರೊಬ್ಬರ ಕೆಲಸವನ್ನ ಟೀಕೆ ಮಾಡೋದಕ್ಕೆ ಹೋಗ್ಬೇಡಿ, ಡೋಂಟ್ ಕ್ರಿಟಿಸೈಸ್. ಅಂಟಿಲ್, ಬಹಳ ಬಹಳ ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ. ನೆನ್ಪಿಡಿ, ನಾ ಕೇಳ್ತೀನಿ ನಿಮ್ಮನ್ನ ನೆಕ್ಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಇದನ್ನ ಪ್ರಶ್ನೆಯಾಗಿ ಕೇಳ್ತೀನಿ, ನೆನ್ಪಿಡಿ. ಅಂಟಿಲ್ ಅಂತಂದ್ರೆ ತನಕ. ಯು ಡೂ ಇಟ್ ಯುವರ್ ಸೆಲ್ಫ್, ಸ್ವತಃ ನೀವೇ ಮಾಡೋ ತನಕ ಬೇರೊಬ್ಬರ ಕೆಲಸವನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಈ ಜಗತ್ತಲ್ಲಿ ಪ್ರತಿಯೊಬ್ಬರ ಕೆಲಸ ತುಂಬಾ ಇಂಪಾರ್ಟೆಂಟ್. ಕಸ ಗುಡ್ಸೋನು ಕೂಡ, ಅವನ ಕೆಲಸನೂ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾರೇ ಆಗ್ಲಿ ಸ್ನೇಹಿತರೆ, ಈ ಸಮಾಜದಲ್ಲಿ ಪ್ರತಿಯೊಬ್ಬರ ಕೆಲಸ ಆದ್ರೇನೆ ಈ ಸಮಾಜ ನಡೆಯೋದು, ಈ ದೇಶ ಮುಂದೆ ಸಾಗೋದು. ಒಬ್ಬ ತನ್ನ ಕೆಲಸವನ್ನ, ತನ್ನ ಜವಾಬ್ದಾರಿಯನ್ನ ಮರೆತ್ರೆ ಬೇರೆಯವರಿಗೆ ಅದು ತೊಂದರೆಗಳು ಉಂಟು ಮಾಡುತ್ತೆ. ಓಕೆ, ಸೊ ಬೇರೊಬ್ಬರ ಕೆಲಸವನ್ನ ಯಾವುದೇ ಕಾರಣಕ್ಕೂ ಹೀಗಳಿಯೋದಕ್ಕೆ ಹೋಗ್ಬೇಡಿ, ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸ್ನೇಹಿತರೆ ಕಲಿಕೆ, ಡೋಂಟ್ ಕ್ರಿಟಿಸೈಸ್ ಅಂತಂದ್ರೆ ಟೀಕಿಸಬೇಡಿ. ಕ್ರಿಟಿಸೈಸ್ ಅಂದ್ರೆ ಟೀಕಿಸು. ಡು ನಾಟ್ ಅಂತ ಇದೆ, ಅದರ ಅರ್ಥ ಟೀಕೆ ಮಾಡಬೇಡ. ಸಮ್ಮನ್ಸ್ ವರ್ಕ್ ಅಂತ ಇದೆ, ಯಾರಾದರೊಬ್ಬರ ಕೆಲಸ. ಫಸ್ಟ್ ಬಿ ನಾನು ಆಗ್ಲೇ ಹೇಳಿದೆ, ನೆನ್ಪಿಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಅಂಟಿಲ್, ಇಲ್ಲಿ ಒಂದೇ ಒಂದು ಎಲ್ ಬರಬೇಕು, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅಂಟಿಲ್ ಅಂತಂದ್ರೆ ತನಕ, 5 ಗಂಟೆ ತನಕ, ಅಂಟಿಲ್ 5 o'clock. ಗೆಲ್ಲುವ ತನಕ, ಅಂಟಿಲ್ ಐ ವಿನ್, ನಾನು ಗೆಲ್ಲುವ ತನಕ. ಸುಸ್ತಾಗೋ ತನಕ, ಅಂಟಿಲ್ ಯು ಗೆಟ್ ಟಯರ್ಡ್. ಸೊ ಸ್ನೇಹಿತರೆ ತನಕ ಅಂತ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಸ್ತಕ್ಕಂಥ ಪದ ಅಂಟಿಲ್. ಡೂ ಇಟ್ ಯುವರ್ ಸೆಲ್ಫ್ ಅಂತ ಇದೆ. ಯುವರ್ ಸೆಲ್ಫ್ ಅಂತಂದ್ರೆ ಸ್ನೇಹಿತರೆ ನೀವೇ, ಸ್ವತಃ ನೀವೇ, ನಿಮ್ಮ ಕೈಯಾರ. ನಾನೇ ಇಂಗ್ಲಿಷ್ ಕಲಿತೆ, ಐ ಲರ್ನ್ಡ್ ಇಂಗ್ಲಿಷ್ ಮೈ ಸೆಲ್ಫ್. ನೀನೇ ಇಂಗ್ಲಿಷ್ ಕಲಿತೆ, ಯು ಲರ್ನ್ಡ್ ಇಂಗ್ಲಿಷ್ ಯುವರ್ ಸೆಲ್ಫ್. ನೀನೇ ಅದನ್ನ ಮಾಡು, ಯು ಡೂ ಇಟ್ ಯುವರ್ ಸೆಲ್ಫ್ ಅನ್ನುವಂತ ಅರ್ಥ ಕೊಡುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಯುವರ್ ಸೆಲ್ಫ್.
ಸ್ನೇಹಿತರೆ, ಈ ವಿಡಿಯೋದಿಂದ ನೀವಿಷ್ಟು ಪದಗಳನ್ನ ಮತ್ತೆ ಇಂಗ್ಲಿಷ್ ವಾಕ್ಯಗಳನ್ನ ಫ್ರೇಸಸ್ ಗಳನ್ನ ಕಲ್ತಿದ್ದೀರಾ. ಸಾಧ್ಯವಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಒಂದು ನೋಟ್ ಬುಕ್ ಅನ್ನ ಇಟ್ಕೊಂಡು ಇದೆಲ್ಲ ಕಾಪಿ ಮಾಡಿ ಅವಾಗವಾಗ ರಿವಿಷನ್ ಮಾಡಿ ಸ್ನೇಹಿತರೆ. ತುಂಬಾ ಕಲಿಕೆ ನಿಮ್ಮ ತಲೆ ಒಳಗಡೆ ಕೂತ್ಕೊಳ್ಳುತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಕತೆ ಹೇಳ್ತೇನೆ. ಹೇಳೋದ್ರ ಮೂಲಕ ನಿಮ್ಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ಕಲಿಸ್ಕೊಡ್ತೇನೆ. ಕಥೆಯ ಹೆಸರು ದ ವಾಯ್ಸ್ ಓಲ್ಡ್ ಔಲ್ ಅಂತ ಇದೆ. ಒಂದು ಗೂಬೆಯ ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತೇನೆ. ಸ್ನೇಹಿತರೆ, ಈ ದಿನದ ವಿಡಿಯೋವನ್ನ ಆಧರಿಸಿ ಒಂದು ಪ್ರಶ್ನೆ: ಯಾರ ಕೆಲಸವನ್ನು ನೀನ್ ಮಾಡೋ ತನಕ ಟೀಕ್ಸಬೇಡ ಅಂತ ಈ ಕಥೆಯ ಮಾರಲ್ ಅಲ್ವಾ, ನೀತಿ ಪಾಠ. ಸ್ನೇಹಿತರೆ, ತನಕ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತೀವಿ? ದಯವಿಟ್ಟು ನೀವೆಲ್ಲರೂ ಕಾಮೆಂಟ್ ಮಾಡಬೇಕು. ನಿಮ್ಮ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡಿ ನಾ ಖಂಡಿತ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.